ಆಗೋದಿಲ್ಲ. ಯಾಕಂದರೆ ಯು ಡೋಂಟ್ ರಿಕ್ವೈರ್. ಬ್ಲಾಕ್ ಚೈನ್ ಉಪಯೋಗಿಸಿದಾಗ ಅಂದರೆ ಸ್ಟ್ಯಾಕ್ಸ್ ಅನ್ನ ಕಳ್ತನ ಮಾಡೋದನ್ನ ಹಿಡಿಯೋದಕ್ಕೋಸ್ಕರ ಈ ಬ್ಲಾಕ್ ಚೈನ್ ಉಪಯೋಗಿಸ್ತಾ ಇದ್ದಾರೆ. ಆವಾಗ ನಿಮ್ಗೆ ಜನಗಳ ಅವಶ್ಯಕತೆ ಇಲ್ಲ. ಈಗ ಯಾವಾಗ IT ಬಂದ್ಮೇಲೆ AI ಬಂದ್ಮೇಲೆ ಜನ ಕೆಲಸದಿಂದ ತೆಗೆದಾಕ್ತಾರೋ. AI ವಿಚಾರದಲ್ಲಿ ನೀವು ನೋಡಿ ಎಲ್ಲಾ ಸೆಕ್ಟರ್ ಅಲ್ಲೂ ಕೂಡ AI ವಿಚಾರದಲ್ಲಿ ಬಹಳ ದಿಟ್ಟವಾದಂತ ಕ್ರಮಗಳ ಅಲ್ಲಲ್ಲಿ AI ಅಂತ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಬಳಸ್ಕೊಳ್ತೀವಿ ಅಂತ. ಮತ್ತು ಈ ಏನು IT BTಗೆ ಸಂಬಂಧಪಟ್ಟಂತ ಅಲೋಕೇಶನ್ಗಳಲ್ಲಿ AI ಸೆಂಟರ್ಗಳನ್ನ ಮಾಡ್ತೀವಿ. ಮಂಗಳೂರಿನಲ್ಲಿ ಒಂದು ದೊಡ್ಡ AI ಟೆಕ್ನೋ ಪಾರ್ಕ್ ಮಾಡ್ತಾರೆ, AI ಟೆಕ್ನೋ ಪಾರ್ಕ್ ಮಾಡ್ತಾರೆ. ಮೈಸೂರಲ್ಲಿ IT ಪಾರ್ಕ್ ಮಾಡ್ತಾರೆ, 2ನೇ IT ಪಾರ್ಕ್ ಮಾಡ್ತಾರೆ. ಸೆಮಿಕಂಡಕ್ಟರ್ ಪಾರ್ಕ್ ಆಲ್ರೆಡಿ ಮೈಸೂರಿನಲ್ಲಿ ಲಾಸ್ಟ್ ಇಯರ್ ಪ್ರಪೋಸಲ್ ಈಗ ಒಂದು ಆರೋಪ ಇತ್ತು. ಏನು ಅಂತಂದ್ರೆ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಸ್ಟಾಲಿನ್ ಅವರು ತಮಿಳುನಾಡು ಮತ್ತು ಆಂಧ್ರದಲ್ಲಿ ತುಂಬಾ ಇವುಗಳನ್ನ ಇನ್ಸೆಂಟಿವ್ಗಳನ್ನ ಕೊಟ್ಟು ಹೂಡಿಕೆದಾರರನ್ನ ಆಕರ್ಷಿಸ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ಕರ್ನಾಟಕ ಹಿಂದೆ ಬಿದ್ದಿದೆ ಅಂತ. ಬಟ್ ಬಜೆಟ್ ಅಲ್ಲಿ ಸರ್ ಬಜೆಟ್ ಅಲ್ಲಿ ಅವ್ರು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹೂಡಿಕೆ ಆಗಿದೆ. ಸುಮಾರು 45,000 ಕೋಟಿ ರೂಪಾಯಿಗಳ ಹೂಡಿಕೆ ಅಂದಾಜಿಸಲಾಗಿದೆ. ಫಾಕ್ಸ್ಕಾನ್, LMA ರಿಸರ್ಚ್, ಅಪ್ಲೈಡ್ ಮೆಟೀರಿಯಲ್ಸ್, ಈ ತರ ಹಲವಾರು ಕಂಪನಿಗಳು ಬರ್ತಾ ಇದಾವೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ನಮ್ಗೊಂದಿತ್ತು ಎಲ್ಲ ಆ ಕಡೆ ಹೋಗ್ತಾ ಇದ್ದಾವೇನೋ, ನಮ್ಮ ಹತ್ರ ಯಾರು ಬರ್ತಾ ಇಲ್ವೇನೋ, ನಮ್ಮದು IT BT ಸೆಕ್ಟಾರ್ಗಳಲ್ಲಿ ಸರಿಯಾಗಿ ನಮ್ಮ ಮಿನಿಸ್ಟ್ರು ಕೆಲಸ ಮಾಡ್ತಿಲ್ವೇನೋ ಅಂತ. ಇವ್ರು ಹೇಳ್ತಿರೋದು ಅತಿ ಹೆಚ್ಚು ನಮಗೆ ಬೃಹತ್ ಕಂಪನಿಗಳಿಂದ ಹೂಡಿಕೆ ಬರ್ತಾ ಇದೆ ಅಂದಾಜ್ 2025-26ರಲ್ಲಿ ಮಹಾರಾಷ್ಟ್ರ ಗುಜರಾತ್ಗಿಂತ ಕರ್ನಾಟಕ FDI ಹೇಳಿದ್ದಾರೆ. ಉದ್ಯೋಗ ಅವಕಾಶ ಎಷ್ಟು ಅನ್ನೋದು ಹೇಳ್ತಿಲ್ವಲ್ಲ. ಬೇರೆ ಯಾವ ರಾಜ್ಯನೂ ಕರ್ನಾಟಕದಷ್ಟು ಟೆಕ್ನಾಲಜಿ ಲೆವೆಲ್ಗೆ, ಎಂಪ್ಲಾಯ್ಮೆಂಟ್ ಲೆವೆಲ್ಗೆ, ಇನ್ವೆಸ್ಟ್ಮೆಂಟ್ ಲೆವೆಲ್ಗೆ ಬರಕ್ ಸಾಧ್ಯ ಇಲ್ಲ. ಅನ್ಲೆಸ್ ಅಂಡ್ ಅದರ್ವೈಸ್ ದೇರ್ ಇಸ್ ಅ ಟೆರಿಬಲ್ ಡಿಸ್ಟರ್ಬೆನ್ಸ್ ಇನ್ ಕರ್ನಾಟಕ ಇಕಾಲಜಿ ಸಿಸ್ಟಮ್. ಒಂದು ಕೆಟ್ಟ ಮಿನಿಸ್ಟರ್ ಬಂದರೂ ಡೆವಲಪ್ ಆಗುತ್ತೆ. ಇದುವರೆಗೂ ಡೆವಲಪ್ ಆಗಿರೋದು ಬಂದವರಿಂದ, ಇಂಡಸ್ಟ್ರಿ ಶುರು ಮಾಡಿದವರಿಂದ, ಸರ್ಕಾರದಿಂದ ಡೆವಲಪ್ ಆಗಿಲ್ಲ. ಏನು ಆಗುವುದಿಲ್ಲ. ಅದೇ ಸರ್ಕಾರದಿಂದ ಆಗಿಲ್ಲ. ಬಟ್ ಏನಂದ್ರೆ ಲ್ಯಾಂಡ್ ಕೊಡ್ಬೋದು, ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಬೋದು. ನೀವು ಬೆಂಗಳೂರಲ್ಲೇ ಕೇಳಿದ್ರೆ ಆಗಲ್ಲ, ಬಳ್ಳಾರಿಗೆ ಹೋಗ್ಬೇಕಣ್ಣ ನೀವು. ಸರ್ ಬೆಂಗಳೂರು ಉತ್ಕರ್ಷ ಬಳ್ಳಾರಿಗೆ ಹೋಗಿ, ಮಂಗಳೂರಿಗೆ ಹೋಗಿ, ಬೀದರ್ಗೆ ಹೋಗಿ ನಾವು ಕೊಡ್ತೀವಿ ನಿಮಗೆ. ಬೆಂಗಳೂರು ವಿಚಾರದಲ್ಲಿ ಏನಾದ್ರು ಹೇಳಕ್ಕಿದೆಯಾ ಉತ್ಕರ್ಷ? ಅಲ್ಲ ಮೇಡಮ್, ಈಗ ಅದೇ ನೋಡಿ, ಒಂದು ನಾನು ಆಗ್ಲೇ ಹೇಳ್ದಂಗೆ ಬೆಂಗಳೂರು ನೀರಾವರಿಗೆ 6,000 ಆಯ್ತಾಯ್ತು, ಓಕೆ. ಹೇಳಿ ಉತ್ಕರ್ಷ್. ಅಲ್ಲ ಮೇಡಮ್, ಈಗ ಅದೇ ನೋಡಿ, ಬೆಂಗಳೂರು ನೀರಾವರಿಗೆ ಇವರು 6,939 ಕೋಟಿ ಕೊಟ್ಟಿದೀವಿ ಅಂತ ಉಲ್ಲೇಖ ಮಾಡಿದ್ದಾರೆ ಬಜೆಟ್ ಕಾಪಿಯಲ್ಲಿ, ಬಜೆಟ್ ಬುಕ್ ಅಲ್ಲಿ. ಸೊ ಇಲ್ಲಿ ನಮಗೆ ಸ್ಪಷ್ಟ ಇಲ್ಲದೆ ಇರತಕ್ಕಂಥದ್ದು ಏನು ಅಂತಂದ್ರೆ ಬೇರೆ ನಗರಗಳ ಅಭಿವೃದ್ಧಿಗೆ ಎಷ್ಟು ಅಂತ. ಈಗ ಬೆಂಗಳೂರು ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಬರುತ್ತಾ, ಯಾವ ದೃಷ್ಟಿಕೋನದಲ್ಲಿ ಇರುವಂತದ್ದು ಅದು ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಕೂಡ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಸೊ ಹಾಗಾಗಿ GBA ವ್ಯಾಪ್ತಿನ ಹಾಗಾಗಿ ಅದೇ GBA ವ್ಯಾಪ್ತಿ ಅಂದ್ರೆ ನಿಮ್ಗೆ ವ್ಯಾಪ್ತಿ ಆದ್ರೆ ಓಕೆನಾ? GBA ವ್ಯಾಪ್ತಿ ಅಂತಂದ್ರು ನಿಮ್ಗೆ ಬೆಂಗಳೂರು ದಕ್ಷಿಣ ಅಂತಾರೆ. ಅದ್ರಲ್ಲಿ ಇನ್ನ GBA ಅಲ್ಲಿ ಇವ್ರು ಯಾವ್ದನ್ನ ಸೇರ್ಸ್ಕೋಬೇಕು ಬಿಡ್ಬೇಕು ಅನ್ನೋ ಲೋಪದೋಷಗಳು ಈಗಲೂ ಇನ್ನ ಕನ್ಫ್ಯೂಷನ್ ಇದೆ. ಸ್ಪಷ್ಟತೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಮಹಾನಗರ ಪಾಲಿಕೆ ಮಾಡಿ ಬರೀ 6,900 ಕೋಟಿ ಕೊಟ್ರೆ ಅಲ್ಲಿ ಗುಂಡಿ ಮುಚ್ಚಲಿಕ್ಕೆ GBAಗೆ 6,900 ಕೋಟಿ ಸಾಕಾಗಲ್ಲ ಇವ್ರಿಗೆ. 7,000 ಕೋಟಿ ಆಯ್ತು, 7 ಅಲ್ಲ, ವೈಟ್ ಟಾಪಿಂಗ್ 3,000 ಕೋಟಿ ಕೊಟ್ಟಿದ್ದಾರೆ. ಟಾಪಿಂಗ್ ಅಂದ್ರೆ 500 ಕಿಲೋಮೀಟರ್ ಸ್ಪೆಸಿಫಿಕೇಶನ್ ಕೊಡಿ ಕ್ರಾಸ್ತಾ ಅವ್ರಿಗೆ ಎಷ್ಟು ಇಂಚ್ ಹಾಕ್ತೀರಿ ಅಂತ. ನೀವು ಈ ಕಡೆಯಿಂದ ಆ ಕಡೆ ಹಾಕೋಷ್ಟರಲ್ಲಿ ಈ ಕಡೆ ಓಪನ್ ಆಗಿ ಬಂದಿರುತ್ತೆ. ಇಲ್ಲ, ವೈಟ್ ಟಾಪಿಂಗ್ ಬರೋದಿಲ್ಲ. ವೈಟ್ ಟಾಪಿಂಗ್ ಅವ್ರಿಗೆ ಹೇಳ್ಬೇಕು ಸರ್, ನೀವು ನಮ್ಗಲ್ಲ. ನಿಮಗೂ ಒಂದು ಪ್ರಶ್ನೆ ಕೇಳೋ ಜವಾಬ್ದಾರಿ ಇದೆ. ಈಗ ಹೆಣ್ಮಕ್ಳ ರೋಡ್ ಮಾಡ್ತಾರೆ, ಆಮೇಲೆ ಫುಟ್ಪಾತ್ ಮಾಡಕ್ ರೋಡ್ ನೋಡ್ದಾಕ್ತಾರೆ. ಸರ್, ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ಬಹಳ ಕನ್ಫ್ಯೂಷನ್ ಇತ್ತು. ಗೃಹಲಕ್ಷ್ಮಿ ಹಣನ ಕಡಿತ ಮಾಡ್ತಾರಾ, ಗೃಹಲಕ್ಷ್ಮಿ ಕೊಡ್ತಾರಾ, ಕೊಡಲ್ವಾ, ಇನ್ಮೇಲೆ 2,000 ರೂಪಾಯಿ ಕೊಡಲ್ವಂತೆ, 1,000 ರೂಪಾಯಿ ಕಡಿಮೆ ಮಾಡ್ತಾರಂತೆ ಅಂತ ಬಹಳ ಓಡಾಡ್ತಾ ಇತ್ತು. ಈ ಸರಿ ಗೃಹಲಕ್ಷ್ಮಿ ಯೋಜನೆಗೆ 28,608 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಹೋಗುತ್ತೆ. ಅಲ್ಲ ಮೇಡಮ್, ಫೆಬ್ರವರಿ ಮಾರ್ಚ್ ದಿನದ ಒಂದು ನಿಮಿಷ ತಡ್ರಿ. 30 ತಿಂಗಳು ಕೊಟ್ಟಿದ್ದಕ್ಕೆ ತಾವು ಅಪ್ರಿಶಿಯೇಟ್ ಮಾಡ್ತಿರೋ, 2 ತಿಂಗಳು ಉಳಿಸ್ಕೊಂಡಿದ್ದಕ್ಕೆ ತೆಗಳ್ತೀರೋ? ಪುತ್ರ ಹೇಳಿದಾರ ಬಹುಶಃ ಬಜೆಟ್ ಅಲ್ಲಿ ಗೊತ್ತಿಲ್ಲ. 28,000 ದಕ್ಷಿಣ ಅಲ್ಲ ಸರ್, 28
ಬಿಜೆಪಿ ಜೆಡಿಎಸ್ ವಕ್ತಾರರು ಮನೆಯವರು ಇದ್ರು ಕೊಡ್ತಾರೆ, ಯಾರ್ದು ಮಿಸ್ ಆಗೋದಿಲ್ಲ. ಅದೊಂದು ಗ್ಯಾರಂಟಿ. 28,000ದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಸರ್ಕಾರದಲ್ಲ ರೀ, ಅದೇನು ಆಫೀಸ್ದಲ್ಲ ರೀ. ಕಾಂಗ್ರೆಸ್ ನಿಮ್ಮ ಆಫೀಸ್ದಲ್ಲ, ಅದು ನಿಮ್ಮ ಮನೆ ದುಡ್ಡಲ್ಲ. ಸರ್ಕಾರ ಆಗಿರೋದಕ್ಕೆ ಕೊಡ್ತಾ ಇರೋದು. ಬಿಜೆಪಿ ಸರ್ಕಾರ ಆಗಿದ್ರೆ ಜೆಡಿಎಸ್ ಸರ್ಕಾರ ಅಲ್ಲ, ಅದೇನು ಕಾಂಗ್ರೆಸ್ ಮನೆ ದುಡ್ಡಲ್ಲ ಅದು. ಕಟ್ಟವ್ರೆ ಬಿಜೆಪಿ ಜೆಡಿಎಸ್ ಕಟ್ಟವ್ರೆ. ಅವ್ರು ಅಧಿಕಾರದಲ್ಲಿ ಮನೆ ದುಡ್ಡಲ್ಲ, ನಾವು ಕೊಡ್ತಾ ಇದೀವಿ. ನಿಮ್ಮ ಮನೆಯಿಂದ ತಂದಿಲ್ಲ, ನಮ್ಮ ವಕ್ತಾರರ ದುಡ್ಡಲ್ಲ, ಕಾಂಗ್ರೆಸ್ ವಕ್ತಾರರ ಮನೆ ದುಡ್ಡಲ್ಲ, ಬಿಜೆಪಿ ಸರ್ಕಾರ ಇದ್ದಿದ್ರೆ ಲಂಚ ತಗೊಳ್ಳೋರು. ನಮ್ಮ ತೆರಿಗೆ ಹಣ ಅದು. ಈಗ ಅಬಕಾರಿಲಿ ಗೊತ್ತಾಯ್ತಲ್ಲ. ಆಯ್ತು, ಈಗ ಈ ಬಾಣ್ತಿಯರಿಗೆ ಮಾತೃಪೂರ್ಣ ಯೋಜನೆ ಅಡಿಯಲ್ಲಿ ಮೊದಲು ಏನ್ ಮಾಡ್ತಾ ಇದ್ರು, ಬಿಸಿ ಊಟ ಕೊಡ್ತಾ ಇದ್ರು ಅಂಗನವಾಡಿ ಕೇಂದ್ರಗಳಲ್ಲಿ. ಹೌದಾ? ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಬಾಣ್ತಿಯರು ಹೆಚ್ಚು ಸಾವನ್ನಪ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅದಕ್ಕೇನು ಮಾಡಿದ್ರು, ಬಹಳಷ್ಟು ಜನ ಒಂಥರ ಹೇಸ್ಕೋತಾರೆ ಅಂದರೆ ನಮ್ಮ ಕಡೆ ಒಂಥರ ಬೇಜಾರು ಮಾಡ್ಕೊತಾರೆ. ಯಾಕಂದ್ರೆ ಈ ಕಡೆ ಜನಕ್ಕೆ ಅದು ಒಂಥರ ತುಂಬ ಬೇರೆ ಥರ ಸೌಂಡ್ ಆಗಬಾರ್ದು ಅಂತ. ಸೊ ಬೇಜಾರು ಮಾಡ್ಕೋತಾರೆ ಅಂತ ಮನೆಗೇನೆ ರೇಷನ್ ಕೊಡ್ತಾ ಇದ್ರು. ಬಂದುಬಿಟ್ಟು ಪಾಪ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಟೀಚರ್ಸು ಮನೆಗೆ ಬಂದು ಬಾಣ್ತಿಯರಿಗೆ ಯಾರ್ಯಾರು ಮಾತೃಪೂರ್ಣ ಯೋಜನೆಯಲ್ಲಿ ಕೊಡ್ತಾ ಇದ್ರು. ಈಗ ಏನು ಮಾಡಿದ್ದಾರೆ ಅಂತಂದರೆ, ಈ ಟೇಕ್ ಹೋಮ್ ರೇಷನ್ನಿಂದಾಗಿ ಮತ್ತೆ ಅಪೌಷ್ಟಿಕತೆ ಜಾಸ್ತಿ ಆಗ್ತಾ ಇದೆ ಬಾಣ್ತಿಯರಿಗೆ, ಅದು ಉದ್ದೇಶ ಈಡೇರ್ತಾ ಇಲ್ಲ ಅಂತ ಮತ್ತೆ ಈಗ ಏನು ಮಾಡ್ತಾ ಇದ್ದಾರೆ, ಅಂಗನವಾಡಿ ಕೇಂದ್ರಗಳಲ್ಲೇ ಮಧ್ಯಾಹ್ನದ ಬಿಸಿ ಊಟ ಅಂತ ಹೇಳ್ತಾ ಇದ್ದಾರೆ. ಇದೇನಿದು ಹೆಚ್ಚುವರಿ ಖರ್ಚಾಗುತ್ತೆ ಅಂತನಾ, ಹೆಂಗೆ ಕತೆ? ಕಾಸ್ಟ್ ಕಟ್ ಮಾಡೋದು ಇಲ್ಲ, ಏನು ಕಟ್ ಆಗಲ್ವಲ್ಲ. ಇನ್ನು ಅಡುಗೆ ಮಾಡಿ ಇನ್ನೂ ಜಾಸ್ತಿ ಖರ್ಚಾಗುತ್ತೆ. ಮನೆ ಕೊಡೋ ರೇಷನ್ ಕಿಟ್ ಬೇರೆ. ಮಧ್ಯಾಹ್ನಕ್ಕೆ ಅವ್ರಿಗೆ ಅನುಕೂಲ ಆಗಲಿ, ಮಾತೃಪೂರ್ಣ ಯೋಜನೆಯಲ್ಲಿ ಅವ್ರ ಪೌಷ್ಟಿಕತೆ ಇರಬೇಕು ಮಕ್ಕಳಿಗೆ ಅವ್ರಿಗೆ ಅಂತ ಇದು ಅಲ್ಲೇ ಮಾಡಿ ಅವ್ರಿಗೆ ಬಡಿಸ್ತಾರೆ ಅನ್ನೋದಾದ್ರೆ ಇನ್ನು ಸ್ವಂತದೇ, ಅದ್ರೊಳಗೇನು ತಪ್ಪಿಲ್ಲ. ಇನ್ನು ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತದೆ, ಕೆಲಸ ಜಾಸ್ತಿ ಆಗ್ತದೆ ಹೊರತು ಖರ್ಚು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಏನಾಗೋದಿಲ್ಲ. ನೋಡ್ಬೇಕು ಅದು ಸಾಧಕ ಬಾಧಕ ಏನಾಗುತ್ತೆ, ಅದ್ರಲ್ಲಿ ಎಷ್ಟು ಇಂಪ್ಲಿಮೆಂಟೇಷನ್ ಕ್ವಾಲಿಟಿ ಬರುತ್ತೆ ಅನ್ನೋ ನೋಡ್ಬೇಕಾಗುತ್ತೆ. ಮೇಡಮ್, ಇನ್ನೊಂದು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಅಹಿಂದ ವರ್ಗಕ್ಕೆ ಎಂತ ದ್ರೋಹ ಮಾಡಿದ್ದಾರೆ ಅಂತಂದ್ರೆ, ಹಿಂದೆ ದೇವರಾಜ ಅರಸು ನಿಗಮಕ್ಕೆ ಬೇರೆ ಸರ್ಕಾರಗಳೆಲ್ಲ 190 ಕೋಟಿ ಕೊಟ್ರೆ ಇವ್ರು ಬರೀ 50 ಕೋಟಿ ಮೀಸಲಿಡೋರು. ಆ ರೀತಿ ಏನಾದ್ರು ಈ ಸಾರಿ ಏನಾದ್ರು ಅದೊಂದೇ ಅಲ್ಲ, ಮರಾಠ ಅಭಿವೃದ್ಧಿ ನಿಗಮ, ವೀರಶೈವ ಅಭಿವೃದ್ಧಿ ನಿಗಮ, ಒಕ್ಕಲಿಗರ ಅಭಿವೃದ್ಧಿ ನಿಗಮ, ವಿಶ್ವಕರ ಅಭಿವೃದ್ಧಿ ನಿಗಮ, ಅಂಬಿಗರ ಚೌಡಯ್ಯ ನಿಗಮ, ಸವಿತಾ ಸಮಾಜ, ಅಲೆಮಾರಿ ಸಮಾಜ, ಇವೆಲ್ಲ